ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಮ್ಮ ಚೂಡಿದಾರ್ ಹಾಕೊಂಡು ಇಲ್ಲಿ ಅಡ್ಗೆ ಮಾಡ್ತಿದ್ಲು. ಆಮೇಲೆ ಸೌಟ್ ಇಟ್ಕೊಂಡು ನನಗೆ ಬೈತಿದ್ಲು. ಕೈಯಲ್ಲಿ ಹಿಟ್ಟಾದಾಗ ನನ್ ಮೀಸೆ ಬಿಡಿಸ್ತಿದ್ಲು. ಎವ್ರಿ ಸಂಡೇಸು ಈ ಮನೆಯನ್ನು ಕ್ಲೀನ್ ಮಾಡ್ತಿದ್ಲು. ನಾನು ಹೆಲ್ಪ್ ಮಾಡ್ತಿದ್ದೆ. ಅರೆ ಅಲ್ಲಿ ಸೀತಮ್ಮ ರಾಣಿ ತರ ಇಡ್ತಾಳೆ. ನಮ್ ಸೀತಮ್ಮ ಅನ್ಸೋದೇ ಇಲ್ಲ. ನಂಗೆ ಅರ್ಥ ಆಗುತ್ತೆ ಬಂಗಾರ. ನಾನೇ ಈ ಮನೇನ ಎಷ್ಟು ಮಿಸ್ ಮಾಡ್ಕೋತೀನಿ, ಇನ್ನು ನೀವಿಬ್ರು ಮಿಸ್ ಮಾಡ್ಕೊಳ್ಳೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ಹೌದು, ಆಡಂಬರ, ಅಲಂಕಾರ, ಈ ಸೀರೆ, ಒಡವೆ ಇದೆಲ್ಲ ನೋಡದೆ ಇರೋ ಮನೆ ಇದು. ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಿದ್ದೀನಿ. ಆದರೆ ಒಂದು ಖುಷಿ ವಿಷಯ ಏನು ಗೊತ್ತಾ, ಆ ಕೊರತೆನೆಲ್ಲ ನೀಗ್ಸಕ್ಕೆ ನೀವು ಯಾವಾಗಲೂ ನನ್ನ ಜೊತೆ ಇರ್ತೀರಲ್ಲ, ಅಷ್ಟು ಸಾಕು. ಅಜ್ಜಿ ತಾತ ಹೇಗಿದ್ದೀರಾ? ಓ ಸುಲೋತ್ನ ಬಮ್ಮ. ಮದ್ವೆ ಆದ ಮಾರನೇ ದಿನ ಮನೆ ಬಿಕ್ಕು ಅಂತಿರುತ್ತಲ್ವಾ, ನಿಮಗೂ ಖಾಲಿ ಖಾಲಿ ಅನ್ನಿಸ್ತಿರುತ್ತೆ. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸೀತಾರಾಮ ಬಂದಿದ್ದಾರಂತೆ, ನನಗೆ ಗೊತ್ತೇ ಇರ್ಲಿಲ್ಲ ನೋಡಿ. ಇವತ್ತು ಸಿಹಿ ಹುಟ್ಟಿದ ದಿವಸ ಅಲ್ವಾ, ಸಿಹಿ ನಮ್ ಜೊತೆ ಇರ್ಲಿ ಅಂತ ರಾಮ್ ಕರ್ಕೊಂಡ್ ಬಂದಿದ್ದಾನೆ. ಎಷ್ಟು ಒಳ್ಳೆ ಹುಡುಗ ಗೊತ್ತಾ ಅವನು. ಹೌದೌದೌದು, ಮನೇನ ಸೀತನ ಹೆಸರಿಗೆ ಬರ್ದಿದ್ದಾನಂತೆ, ಗೊತ್ತಾ ನಿಂಗೆ? ಹೌದಾ? ಹಾಗಿದ್ರೆ ಆ ಮನೆ ಇನ್ಮೇಲೆ ನಮ್ ಮನೆನೇ. ಅಂದ್ರೆ ಸೀತಾ ಮನೆ ಅಂದ್ರೆ ಸೀತಾ ಅಣ್ಣನ ಮನೆನೇ ಇದ್ದಂಗಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ಯಾಕಾರು ಹೇಳಿದ್ನ ಇವಳ ಹತ್ರ, ಇವಳು ಬುದ್ಧಿ ಬದಲಾಗಲ್ಲ ಅನ್ಸುತ್ತೆ. ಅಯ್ಯೋ ಅಳಿಯಂದ್ರೆ, ಈ ವಿಷಯ ನಾನು ಹೇಗೆ ಹೇಳಿ? ಪ್ರಿಯಾ ಹೇಳಿದ್ರೇನೆ ಚೆನ್ನಾಗಿರತ್ತೆ. ಒಂಥರ ಸೀಕ್ರೆಟು, ಆದ್ರೂ ಸೀಕ್ರೆಟ್ ಅಲ್ಲ. ಒಂದು ಕೆಲಸ ಮಾಡಿ, ನೀವು ಕೆಲಸ ಎಲ್ಲ ಮುಗಿಸಿ ಬೇಗ ಮನೆಗೆ ಬನ್ನಿ. ಪ್ರಿಯಾನೇ ನಿಮ್ಮ ಹತ್ರ ಹೇಳ್ತಾಳೆ. ಸರಿ ಸರಿ. ಅಮ್ಮ ಹೂವು. ಅಯ್ಯೋ ಮರ್ತಿದ್ದೆ, ಬಂದೇ ಇರಪ್ಪ ಒಂದು ನಿಮಿಷ. ಹೂವನ ಅತ್ತೆ, ಈಗಷ್ಟೇ ದೇವ್ರ ಪೂಜೆ ಆಯ್ತು, ಈಗ ಯಾಕೆ ಹೂವ? ವಿಷಯ ಇದೆಯಮ್ಮ, ನಾನು ಸ್ಟೋವ್ ಮೇಲೆ ಹಾಲಿಟ್ಟಿದ್ದೀನಿ, ಸ್ವಲ್ಪ ನೋಡ್ಕೊ, ಹೂ ತಗೊಂಡ್ಬರ್ತೀನಿ. ಬಂದೆಪ್ಪ. ಫ್ರೆಶ್ ಆಗಿರೋ ಹೂ ಕೊಟ್ಟಿದ್ದಾನೆ. ಪ್ರಿಯಾ, ಪ್ರಿಯಾ, ಮೈಸೂರು ಮಲ್ಗೆ ಹೂ ತರಿಸಿದ್ರೆ ಅತ್ತೆ? ಹಬ್ಬ ಘಮ ಘಮ ಅಂತಿದೆ. ನಂಗೆ ಹೂವ ಅಂದ್ರೆ ಪ್ರಾಣ ಅತ್ತೆ. ಇಡು, ಇದು ನಿನಗಲ್ಲ, ಪ್ರಿಯನ್ಗೆ. ಮಗಳು ಬಸ್ರಿ ಅಂತ ಗೊತ್ತಾಗಿದೆ, ತಾಯಿ ಆದವಳು ಹೂ ಮುಡ್ಸಿ ಆರತಿ ಮಾಡ್ಬೇಕು, ಅದು ನಮ್ ಕಡೆ ಸಂಪ್ರದಾಯ. ಹೌದಾ ಅತ್ತೆ? ಆದ್ರೆ ಟೆಸ್ಟ್ ಮಾಡಿಸಿ ಕನ್ಫರ್ಮ್ ಮಾಡ್ಕೊಳ್ದಲೆ ಈ ಶಾಸ್ತ್ರ ಮಾಡೋದು ಒಳ್ಳೇದಲ್ಲ ಅನ್ಸುತ್ತೆ. ಅಂಜು, ನೀನ್ ಡಾಕ್ಟರ್ ಇರ್ಬೋದು, ಆದ್ರೆ ನಾನು ಅವಳ ಅಮ್ಮ. ಅವಳು ವಾಂತಿ ಮಾಡಿದ್ ನೋಡೇ ಹೇಳ್ತಿರೋದು ಅವಳು ಬಸ್ರಿ ಅಂತ. ಪ್ರಿಯಾ, ಪ್ರಿಯಾ ಬಂದ್ಯಾಮ್ಮ? ಬಂದೆ ಇರಮ್ಮ. ಅಯ್ಯೋ, ಏಯ್ ಏಯ್, ಏನ್ ಹಿಂಗ್ ಓಡ್ ಬರ್ತಾ ಇದ್ಯಾ? ನಿಧಾನಕ್ ಬಾ, ಈ ತರ ಟೈಮಲ್ಲೆಲ್ಲ ಹುಷಾರಾಗಿ ಓಡಾಡ್ಬೇಕು. ಬಾ. ಏನಮ್ಮ ನಿಂದು ಒಳ್ಳೆ ಬಾ. ಏನಮ್ಮ ಇದು ಗಮ್ ಅಂತಿದೆ? ಮೈಸೂರು ಮಲ್ಲಿಗೆ ತರಿಸಿದ್ದೀನಿ. ಅಂಜುಗೆ ಈ ಹೂವೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಬೀಜಲಿದ್ದಾಗ್ಲೂ ಅಷ್ಟೇ ವೆರೈಟಿ ವೆರೈಟಿ ಹೂ ತರಿಸೋದು. ದೇವ್ರಿಗೆ ಮುಡ್ಸೋದೇನು, ಅವಳು ಮುಡ್ಕೊಳ್ಳೋದೇನು, ಅವಳಿಗೆ ಇಷ್ಟ, ಅವಳಿಗೆ ಕೊಡು. ಸ್ವಲ್ಪ ಸಮಾಧಾನವಾಗಿರೋ, ಇದು ನಿನಗೆ ತರಿಸಿರೋದು, ಅಂಜುಗಲ್ಲ. ಸಂಪ್ರದಾಯದ ಪ್ರಕಾರ ನಾನು ನಿನ್ ಹೂ ಮುಡ್ಸಿ ಆರತಿ ಎತ್ಬೇಕು. ಬಾ, ದೇವ್ರ ಮುಂದೆ ಕೂತ್ಕೋ, ಕೆಂಪನೀರ್ ಆರತಿ ರೆಡಿ ಮಾಡು. ಇಷ್ಟು ನನಗ ಆಗಲ್ಲಮ್ಮ, ನಾನ್ ಮುಡ್ಕೊಳ್ಳಲ್ಲ ಇದೆಲ್ಲ. ಹಾಗಲ್ಲ ಅನ್ಬಾರ್ದು ಕಣೆ, ಸಂಪ್ರದಾಯ. ಅಮ್ಮ, ಈ ವಾಸನೆ ನಂಗೆ ಆಲ್ರೆಡಿ ತಲೆನೋವು ಬರ್ತಿದೆ, ನಾನ್ ಮುಡ್ಕೊಳ್ಳಲ್ಲ. ಅಂಜುಗ್ ಬಿಡಿಸ್ತೀನಿ, ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಒಂದ್ ನಿಮಿಷ ಇರಿ, ಸುಮ್ಮನಿರೆ ನೀನು ನಂಗೆ ಶಾಸ್ತ್ರ ಎಲ್ಲ ಹೇಳಕ್ ಬರ್ಬೇಡ. ಇದೆಲ್ಲ ನಿನ್ಗೆ ಚೆನ್ನಾಗಿ ಕಾಣುತ್ತೆ, ನೀನೇ ಮುಡ್ಕೊ. ಪ್ರಿಯಾ, ಸುಮ್ಮನಿರ, ನಿಂಗೂ ಬೇಕಾದ್ರೆ ಕೊಡ್ತೀನಿ, ಮುಡ್ಕೊ. ಏಯ್, ಏನ್ ಮಾತಾಡ್ತಿದ್ಯಾ? ತಿಳ್ಕೊಳ್ಳಿ. ಅತ್ತೆ ನಿಮ್ಗೋಸ್ಕರ ಅಂತ ಪ್ರೀತಿಯಿಂದ ಹೂವು ತಂದಿದ್ದಾರೆ. ಅವ್ರ ಸಮಾಧಾನಕ್ಕಾದ್ರೂ ಸ್ವಲ್ಪ ಹೂ ಮುಟ್ಕೊಳ್ಳಿ. ಇದೆಲ್ಲ ಇಷ್ಟ ಆಗಲ್ಲ ಕಣೆ ನನಗೆ. ಆ್ಯಕ್ಚುಲಿ ಅಶೋಕ್ ಮಾಡ್ಕೊಡೋ ಟೀನ ನಾನು ತುಂಬ ಮಿಸ್ ಮಾಡ್ಕೊತೀನಿ. ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಹೇಳ್ಕೊಡ್ತಾರೆ ನನಗೆ. ನೀವಿಬ್ರು ಕುಡಿತೀರಾ? ಮಾಡ್ಕೊಡ್ತೀನಿ. ಕೇಳೋದೇನು, ಮಾಡ್ಕೊಂಬರ್ತೀನಿ, ಕುಡಿಲೇಬೇಕು. ಇವಳೊಬ್ಳು, ನಾನು ಕಷ್ಟ
ಕಷ್ಟಪಟ್ಟು ಬೇರೆ ಏರಿಯಾಯಿಂದ ಡೆಲಿವರಿ ಚಾರ್ಜ್ 200 ರೂಪಾಯಿ, ಹೂಗೆ 500 ರೂಪಾಯಿ ಎಲ್ಲ ಸೇರಿಸಿ 700 ರೂಪಾಯಿ ಕೊಟ್ಟು ಹೂ ತರಿಸಿದ್ರೆ ಇವಳು ನಿನ್ನ ತಲೆಗೆ ಮುಡಿಸ್ಬಿಟ್ಟು ಹೋದ್ಲು. ನೀನಾದರೂ ಖಡಾಖಂಡಿತವಾಗಿ ಹೇಳೋದು ಬೇಡ ಬೇಡ ಅಂತ. ನಿನ್ ಹೂವು ಇಷ್ಟ, ಅವ್ನು ಮುಡಿಸ್ತಾ ಇದ್ರೆ ನಿಂತ್ಕೊಂಡು ಮುಡಿಸ್ಕೊ. ಬುದ್ಧಿ ಬೇಡ ಅಂಜು ನಿನ್ಗೆ. ಸೀತಮ್ಮ ಫ್ರೆಂಡ್ ಆಟ ಆಡಕ್ ಕರೀತಾ ಇದ್ದಾರೆ, ನಾನು ಹೋಗ್ತೀನಿ. ಸರಿ ಹೋಗ್ಬಿಡ್ತಾ. ರಾಮ್, ನಮ್ 3 ಜನದೊಂದು ಫ್ಯಾಮಿಲಿ ಫೋಟೋ ಈ ಗೋಡೆ ಮೇಲೆ ಹಾಕೋಣ. ಎಲ್ಲಾ ಕಡೆ ನನ್ನ ಸಿಹಿ ಫೋಟೋಸ್ ಮಾತ್ರ ಆಯ್ತು. ಮನೆ ಶಿಫ್ಟ್ ಮಾಡ್ಬೇಕಿದ್ರೆ ಎಲ್ಲ ತಗೊಂಡು ಹೋಗಿದ್ದೀವಿ. ಈ ಗೋಡೆಗಳೆಲ್ಲ ಖಾಲಿಯಾಗಿರೋದು ನೋಡಕ್ಕೆ ಕಷ್ಟ ಆಗತ್ತೆ. ಅದಕ್ಕೆ ಯಾಕೆ ಇಷ್ಟು ಬೇಜಾರು ಮಾಡ್ಕೋತೀರಾ? ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ತಗೋಬರೋಣ. ಹೇಗಿದ್ರು ಈ ಮನೆ ಪೂರ್ತಿ ಬ್ಯೂಟಿಫುಲ್ ಮೆಮರೀಸ್ ಇದೆ, ತೊಂದರೆ ಆಯ್ತು. ಈ ಮನೇಲಿ ಒಂದೊಂದು ಜಾಗದಲ್ಲಿ ನಿಂತರು ಸಾವಿರಾರು ಮೆಮರೀಸ್ ಕಣ್ಮುಂದೆ ಬರುತ್ತೆ ಗೊತ್ತಾ. ಸೀತಾ, ಯಾಕೆ ನೀವು ಇಷ್ಟು ಬ್ಯೂಟಿಫುಲ್ ಆಗಿದ್ದೀರಾ? ಇದೇ ಪ್ರಶ್ನೆನ ಎಷ್ಟು ಸಲ ಕೇಳ್ತೀರಾ ನೀವು? ಫಸ್ಟ್ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಪ್ಪ. ಯಾಕೆಂದ್ರೆ ನಾನು ರಾಮ್ ಹೆಂಡ್ತಿ, ಅದಕ್ಕೆ. ಯು ಮೇಕ್ ಮಿ ಫೀಲ್ ಬ್ಯೂಟಿಫುಲ್. ಸೊ ನನ್ನಿಂದ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ ಅಂತ ಆಯ್ತು. ಈಗ ಅರ್ಥ ಆಯ್ತು ನೋಡಿ. ಈ ತರ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ನಾನು ಬಾಯಿ ಮುಚ್ಚಕ್ಕೆ ನೋಡ್ತಾ ಇದ್ದೀರಾ. ನಿಮ್ ಬಾಯಿ ಮುಚ್ಚಕ್ಕಾಗತ್ತಾ ನಾನು? ಮದುವೆ ಮನೆಯಲ್ಲಿ ಮರ್ತ್ಬಿಟ್ರ? ಒಂದಲ್ಲ, ಎರಡಲ್ಲ, 3. ಹೇಗ್ ಮರೆಯೋದಕ್ಕಾಗತ್ತೆ? ನಾನೇನ್ ಮರ್ತಿಲ್ಲ. ನಾನು ಮರ್ತಿಲ್ವಲ್ಲ. ನೀವು ಓಕೆ ಅಂದ್ರೆ ನಾನು ಈಗ ಕೊಡೋದಕ್ಕೆ ರೆಡಿ ಇದ್ದೀನಿ. ಯೂಶಲಿ ಯಾರಾದ್ರೂ ಏನಾದ್ರು ಕೊಟ್ರೆ ನಾನು ಇಮಿಡಿಯೇಟ್ ಆಗಿ ವಾಪಸ್ ಕೊಟ್ಬಿಡ್ತೀನಿ. ಆದ್ರೆ ನಿಮ್ ಕೇಸಲ್ಲಿ ವಾಪಸ್ ಕೊಡಕ್ ಆಗಿಲ್ಲ. ಬಟ್ ನಾನು ಮರ್ತಿಲ್ಲ. ನೀವು ಓಕೆ ಅಂದ್ರೆ ಈಗ ನಾನು ಕೊಡ್ತೀನಿ. ಮೇ ಐ? ರಾಮ್, ರಾಮ್, please. ಸೀತಾ, ರಾಣಿ ತರ ಕಾಣಿಸ್ತಿದೀಯಾ. ಮದ್ವೆ ಆದ್ಮೇಲೆ ಚೇಂಜ್ ಆಗಿದೀಯಾ ಬಿಡು. ಇರ್ಲಿ, ಅಂತಸ್ತಕ್ ತಕ್ಕಂಗೆ ಅವತಾರ ಅಲಂಕಾರ ಇರ್ಬೇಕಂತೆ. ಚೆನ್ನಾಗಿದೆ. ಅಳಿಯಂದ್ರೆ ನೀವು ಚೆನ್ನಾಗಿದ್ದೀರಾ? ಐ ಆಮ್ ಫೈನ್. ನೀವು? ಏನೋ ಸುಮಾರಾಗಿದ್ದೀವಿ ಬಿಡಿ. ಯಾಕದ್ಕೆ ಏನಾಯ್ತು? ಏನಿಲ್ಲ ಬಿಡು, ನಮ್ಗೆ ನೀನ್ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಅಳಿಯಂದ್ರೆ ಈ ಮನೆನ ಸೀತಂಗೆ ಬರ್ಕೊಟ್ರಂತೆ. ಯಾ, ಬಂಗಾರದ ಮನುಷ್ಯ ಅಂದ್ರೆ ನೀವೇ ನೋಡಿ. ಇದ್ರಲ್ಲಿ ವಾಪಸ್ ಕೊಡೋದೇನ್ ಬಂತು? ಈ ಮನೆ ಅವ್ರದೇ ಅಲ್ವಾ? ಅದು ನಿಜಾನೇ. ಏನು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ? ಸೀತಾ ತವ್ರ ಮನೆಗೆ ಬಂದಿದ್ದಾಳೆ. ಆರತಿ ಮಾಡೋಣ ಅಂದ್ರೆ ಈ ಮನೆಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ನಾವಾದ್ರೂ ಈ ಮನೆಯಲ್ಲಿ ಇದ್ದಿದ್ರೆ ಸೀತನ್ನ ವಿಚಾರಿಸ್ಕೊತಿದ್ವಿ, ಕರ್ದು ಕಳಿಸಿ ಮಾಡ್ತಿದ್ವಿ. ಆದ್ರೆ ಏನ್ ಮಾಡೋದು, ಸೀತಾ ಒಪ್ಪಿದಿದ್ರೆ ನಾವು ಈ ಮನೆನ ನಮ್ಮನೇನೆ ಅನ್ಕೊಂಡು ಜೋಪಾನ ಮಾಡ್ತಿದ್ವಿ. ಈಗ ನೋಡಿ ಮನೆ ಖಾಲಿ ಹೊಡಿತಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.